ಓಂ ಸಾಯಿರಾಮ್. ಮಗು ಮೌನವಾಗಿ ಕಣ್ಣೀರು ಹಾಕುತ್ತಾ, ನಿನ್ನೊಳಗಿನ ನೋವುಗಳಿಗೆ ಭಯಪಟ್ಟು ನೊಂದಿರುವೆ ಏಕೆ ಮಗು? ನಿನ್ನ ಕಣ್ಣೀರನ್ನು ನಿನ್ನ ಸಾಯಿಯಪ್ಪ ನೋಡುತ್ತಿಲ್ಲ ಎಂದುಕೊಂಡಿರುವೆಯಾ ಕಂದ? ನಾನು ನಿನ್ನ ಕಷ್ಟಗಳನ್ನು, ಕಣ್ಣೀರನ್ನು, ನಿನ್ನ ಎಲ್ಲ ನೋವುಗಳನ್ನು ನೋಡುತ್ತಿದ್ದೇನೆ ಮಗು. ನಿನ್ನ ಮನಸ್ಸಿನ ಆಳವಾದ ಚಿಂತೆಯು ದಿನೇ ದಿನೇ ನಿನ್ನನ್ನು ಕುಗ್ಗಿಸುತ್ತಾ ಬಲಹೀನವಾಗಿ ಮಾಡುತ್ತಿದೆ ಎಂಬ ಅರಿವು ನನಗಿದೆ ಕಂದ. ಆದರೆ ನಿನಗೆ ತಿಳಿಯದು, ಈ ಕಷ್ಟಗಳು, ನೋವುಗಳು, ಕಣ್ಣೀರು ಎಂದಿಗೂ ಶಾಶ್ವತವಲ್ಲ ಕಂದ. ಕತ್ತಲೆಯು ಕಳೆದ ನಂತರ ಬೆಳಕು ಬಂದಂತೆ ನಿನ್ನ ಜೀವನವು ಹೊಸ ತಿರುವನ್ನು ಪಡೆದುಕೊಳ್ಳುತ್ತದೆ ಮಗು. ನೀನು ನನ್ನನ್ನು ನಂಬಿರುವೆ ಎಂದ ಮೇಲೆ ಈ ಎಲ್ಲ ಕಷ್ಟಗಳು, ಸವಾಲುಗಳು ಬರೀ ಒಂದು ಪರೀಕ್ಷೆಯಂತೆ ಮಾತ್ರ ಕಂದ. ಈ ಪರೀಕ್ಷೆ ಮುಗಿದು ನಿನ್ನ ಜೀವನಕ್ಕೆ ಉತ್ತಮ ಫಲಿತಾಂಶವನ್ನು ನಾನು ಕೊಡಲು ಸಿದ್ಧನಾಗಿರುವೆ. ತಾಳ್ಮೆಯಿಂದ ಇರು ಕಂದ. ನಿನಗೆ ನನ್ನ ಮೇಲೆ ಇರುವ ನಂಬಿಕೆ ನಿನ್ನನ್ನು ತಾಳ್ಮೆಯಿಂದ ಇರಲು ಕಲಿಸುತ್ತದೆ. ಆ ನಿನ್ನ ತಾಳ್ಮೆ ಮತ್ತು ನಿನ್ನ ಮೌನದ ಕಣ್ಣೀರಿನ ಪ್ರಾರ್ಥನೆಯನ್ನು ಈ ನಿನ್ನ ಸಾಯಿಯಪ್ಪ ಕೇಳಿಸಿಕೊಂಡಿದ್ದಾರೆ ಕಂದ. ನಿನಗೆ ಸರಿಯಾದ ಸಮಯಕ್ಕೆ ಎಲ್ಲವೂ ಒಳ್ಳೆಯದೇ ನಡೆಯುತ್ತದೆ. ನಿನ್ನ ಬದುಕಿನ ಭಾರವನ್ನು ನನ್ನ ಮೇಲೆ ಹಾಕು. ನಿನ್ನ ಎಲ್ಲ ನೋವುಗಳನ್ನು ನನ್ನ ಪಾದಗಳಿಗೆ ಅರ್ಪಿಸು. ನಾನು ನಿನ್ನನ್ನು ಕೈ ಹಿಡಿದು ನಡೆಸುತ್ತೇನೆ. ನಿನ್ನ ಕತ್ತಲೆಯ ಜೀವನಕ್ಕೆ ಬೆಳಕಾಗಿ ನಾನೇ ಬರುತ್ತೇನೆ ಮಗು. ನೀನು ಎಲ್ಲೇ ಇರು, ನಿನ್ನ ಪರಿಸ್ಥಿತಿಯು ಏನೇ ಆಗಿರಲಿ, ಒಮ್ಮೆ ನೀನು ನನ್ನ ನಾಮವನ್ನು ಸ್ಮರಿಸು ಸಾಕು. ನಾನು ನಿನ್ನ ಹಿಂದೆಯೇ ನಿನಗೆ ಶಕ್ತಿಯಾಗಿ ನಿಲ್ಲುತ್ತೇನೆ ಕಂದ. ನಾನು ಸದಾ ನಿನ್ನ ಮತ್ತು ನಿನ್ನ ಕುಟುಂಬದ ರಕ್ಷಣೆಗೆ ಸದಾ ಸಿದ್ಧನಾಗಿರುವೆನು. ನಿನ್ನ ಹೃದಯದ ವೇದನೆಯನ್ನು ನಾನು ತಿಳಿದಿರುವೆನು. ಶೀಘ್ರದಲ್ಲಿಯೇ ಈ ಕಷ್ಟದ ದಿನಗಳು ಕರಗಿ ಹೋಗಲಿವೆ. ನಿನ್ನ ಜೀವನದಲ್ಲಿ ಸಂತೋಷ ಬರಲಿದೆ ಮಗು. ನನ್ನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರುತ್ತದೆ ಕಂದ. ನನ್ನನ್ನು ನಂಬು ಕಂದ. ನಿನ್ನ ಈಗಿನ ಕೊರತೆಯ ಬಗ್ಗೆ ಚಿಂತಿಸಬೇಡ. ನೀನು ಕೇಳುವ ಮೊದಲೇ ನಾನು ನಿನ್ನ ಅಗತ್ಯಗಳನ್ನು ತಿಳಿದಿದ್ದೇನೆ ಕಂದ. ನಿನ್ನ ಹೃದಯವು ನಂಬಿಕೆ ಮತ್ತು ಕೃತಜ್ಞತೆಯ ಭಾವದಿಂದ ಸರಿಯಾದ ಪ್ರಯತ್ನದಲ್ಲಿ ಜೋಡಿಸಲ್ಪಟ್ಟಾಗ ನನ್ನ ಕೃಪೆಯು ನಿನ್ನ ಜೀವನದಲ್ಲಿ ಮುಕ್ತವಾಗಿ ಹರಿದು ಬರುತ್ತದೆ ಕಂದ. ನಾನು ನಿನ್ನ ಜೀವನಕ್ಕೆ ಸುಖ ಮತ್ತು ಸಮೃದ್ಧಿಯನ್ನು ನೀಡುವೆನು. ಆದರೆ ಆ ಸಮೃದ್ಧಿಯು ಕೇವಲ ಹಣ ಅಥವಾ ಆಸ್ತಿಯಲ್ಲ, ಬದಲಾಗಿ ಅದು ನೆಮ್ಮದಿ, ಪ್ರೀತಿ, ಕಾಳಜಿ ಮತ್ತು ಸರಿಯಾದ ಜನರ ಬೆಂಬಲ. ಇವೆಲ್ಲವೂ ದೈವಿಕ ಸಮಯದಂತೆ ನಿನ್ನ ಜೀವನಕ್ಕೆ ಬರುತ್ತವೆ. ನಿನ್ನಲ್ಲಿರುವ ಭಯ ಮತ್ತು ನಿನ್ನ ಜೀವನದಲ್ಲಿ ಇರುವಂತ ಕೊರತೆಯನ್ನು, ಚಿಂತೆಯನ್ನು ಬಿಡುಗಡೆ ಮಾಡುತ್ತವೆ. ನಾನೇ ಸ್ವತಃ ನಿನ್ನ ಮಾರ್ಗವನ್ನು ಮಾರ್ಗದರ್ಶನ ಮಾಡುತ್ತಾ ನಿನ್ನ ಗುರುವಾಗಿ, ಒಡೆಯನಾಗಿ, ನಿನ್ನ ಬದುಕಿನ ಪ್ರತಿ ಹೆಜ್ಜೆಗೂ ದಾರಿದೀಪವಾಗಿ ನಿಲ್ಲುತ್ತೇನೆ ಕಂದ. ನಿನಗೆ ಏನು ಬೇಕು ಮತ್ತು ನಿನ್ನ ಬದುಕಿಗೆ ಯಾವುದು ಹಾನಿಕರ ಎಂಬುದನ್ನು ನಾನು ನಿರ್ಧರಿಸುತ್ತೇನೆ ಕಂದ. ನೀನು ಸರಿಯಾದ ಸಮಯ ಮತ್ತು ಸರಿಯಾದ ರೀತಿಯಲ್ಲಿ ಎಲ್ಲವನ್ನು ಪಡೆದುಕೊಳ್ಳುವೆ. ಆದರೆ ಅದು ನಿನ್ನ ಮನಸ್ಸಿಗೆ ಆ ಕ್ಷಣ ಸಂತೋಷವನ್ನು ನೀಡದೇ ಇರಬಹುದು. ಏಕೆಂದರೆ ನಾನು ನೀಡುವುದು ಕಹಿಯಾದ ಔಷಧಿಯಂತ ಜೀವನವನ್ನು. ಅದು ನಿನಗೆ ಆ ಕ್ಷಣ ಸಮಾಧಾನವನ್ನು ನೀಡದೇ ಇರಬಹುದು. ಆದರೆ ಮುಂದೊಂದು ದಿನ ನೀನು ಊಹಿಸಿರದ ನೆಮ್ಮದಿ ಮತ್ತು ಸುಖವನ್ನು ನಿನಗೆ ನೀಡುತ್ತದೆ ಕಂದ. ಆದರೆ ನಿನಗೆ ನಾನು ನೀಡಿದ ಕಹಿಯಾದ ಔಷಧಿಯನ್ನು ಜೀರ್ಣಿಸಿಕೊಳ್ಳಲು ತಾಳ್ಮೆ ಮತ್ತು ಶಕ್ತಿ ತುಂಬಾ ಮುಖ್ಯವಾದದ್ದು. ನಾನು ನಿನಗೆ ಬರೀ ದಾರಿ ತೋರಿಸುವುದಿಲ್ಲ ಕಂದ. ನೀನು ಸರಿಯಾದ ದಾರಿ ಕಂಡುಕೊಳ್ಳುವವರೆಗೂ ನಿನ್ನೊಂದಿಗೆ ಕೈ ಹಿಡಿದು ನಡೆಸುವೆನು ಕಂದ. ಮಗು, ಈಗ ನಿನ್ನ ಮನಸ್ಸಿನಲ್ಲಿ ಬರುತ್ತಿರುವ ಆಲೋಚನೆಗಳನ್ನು ಹೋಗಲಾಡಿಸಲು ಪ್ರಯತ್ನಿಸಬೇಡ ಕಂದ. ಅವುಗಳನ್ನು ಅರ್ಥ ಮಾಡಿಕೊ. ಏಕೆಂದರೆ ನೀನು ನಿಜವಾಗಿಯೂ ಅರ್ಥ ಮಾಡಿಕೊಂಡಿರುವ ವಿಷಯಗಳು ಸ್ವತಃ ತಾನಾಗಿಯೇ ಶಾಂತವಾಗಿ ಕರಗಿಬಿಡುತ್ತವೆ. ಅದಕ್ಕಾಗಿ ಯಾವುದೇ ಹೋರಾಟ ಬೇಕಾಗುವುದಿಲ್ಲ. ನಿನ್ನ ಮನಸ್ಸಿನ ಆಲೋಚನೆಗಳ ಜೊತೆ ನೀನು ಎಷ್ಟೇ ಹೋರಾಡಲು ಪ್ರಯತ್ನಿಸಿದರೂ
ಅದು ನಿನಗೆ ಇನ್ನೂ ಹೆಚ್ಚು ಗೊಂದಲಗಳನ್ನು ಸೃಷ್ಟಿ ಮಾಡುತ್ತಾ ಹೋಗುತ್ತದೆ. ಮತ್ತೆ ನಿನ್ನ ಮನಸ್ಸು ಯಾವುದೇ ಸ್ಪಷ್ಟತೆ ಸಿಗದೆ ಭಾರದಿಂದಲೇ ಉಳಿಯುತ್ತದೆ ಕಂದ. ಮಗು, ವಾಸ್ತವದಲ್ಲಿ ಆಲೋಚನೆಗಳು ಹೊರಗಡೆಯಿಂದ ಅಲ್ಲ, ಬದಲಾಗಿ ಅವು ನಿನ್ನ ಮನಸ್ಸು ಹುಟ್ಟುಹಾಕುವ ಗೊಂದಲಗಳ ಕಥೆಯೇ ಆಗಿರುತ್ತದೆ. ಅದಕ್ಕಾಗಿ ಚಿಂತೆಯನ್ನು, ಭಾರದ ಆಲೋಚನೆಗಳನ್ನು ತಳ್ಳಿಹಾಕುವ ಬದಲು ಒಮ್ಮೆ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು. ಆಗ ನಿನ್ನ ಆಲೋಚನೆಗಳಿಗೆ ನಿನ್ನಿಂದಲೇ ಉತ್ತರ ಸಿಗುತ್ತವೆ. ಜೀವನದ ಪರಿಸ್ಥಿತಿಗಳು ಹಲವಾರು. ಆ ಪರಿಸ್ಥಿತಿಯೊಂದಿಗೆ ಕೆಲವರು ನಗುತ್ತಾ ಮುಂದೆ ಸಾಗುತ್ತಾರೆ, ಇನ್ನು ಕೆಲವರು ಕುಗ್ಗಿ ತಮ್ಮನ್ನು ತಾವೇ ಕಳೆದುಕೊಳ್ಳುತ್ತಾರೆ. ಹಾಗೆಂದು ವ್ಯತ್ಯಾಸವು ಪರಿಸ್ಥಿತಿಯಲ್ಲಿ ಅಲ್ಲ, ಬದಲಿಗೆ ಅದನ್ನು ನೀನು ಹೇಗೆ ಸ್ವೀಕರಿಸುವೆ ಎನ್ನುವುದರಲ್ಲಿ ಇರುತ್ತದೆ ಕಂದ. ಕಂದ, ಈ ಕ್ಷಣ ಏನು ನಡೆಯುತ್ತಿದೆಯೋ ಅದು ಮೊದಲೇ ನಿರ್ಧಾರಿತವಾಗಿದೆ ಎಂದು ಒಪ್ಪಿಕೊಂಡ ಕ್ಷಣದಿಂದಲೇ ನಿನ್ನೊಳಗೆ ಶಾಂತಿ ನೆಲೆಸುತ್ತದೆ ಮತ್ತು ನಿಧಾನವಾಗಿ ಎಲ್ಲ ಚಿಂತೆಗಳು, ಆಲೋಚನೆಗಳು ಕಡಿಮೆಯಾಗುತ್ತವೆ. ಹಾಗಾಗಿ ನಿನ್ನ ಕೈಯಲ್ಲಿ ಇರುವುದಕ್ಕೆ ಗಮನ ನೀಡು. ನಿನ್ನ ಕೈಯಲ್ಲಿ ಇಲ್ಲದಿರುವುದನ್ನು ನನಗಾಗಿ ಅದು ಇಲ್ಲವೆಂದು ಒಪ್ಪಿಕೊಂಡು ಬಿಡು. ಆಗ ಜೀವನವು ಹೇಗೆ ಸರಳವಾಗಿ ಮತ್ತು ನೇರವಾಗಿ ಚಲಿಸುವುದು ಎಂದು ನೀನೇ ಅನುಭವಿಸುವೆ. ಓಂ ಸಾಯಿರಾಮ್.